ಬೇಗನೆ ಆಗುವಂತ ಸೂಪರ್ ಆಗಿರೋ ಮಸಾಲಾ ರೈಸ್ ವಿಧಾನ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಪೂಜಾ ರುದ್ರೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲ್ ಆಗಿ ಬೇಗನೆ ಆಗುವಂತ ಮಸಾಲಾ ರೆಸಿಪಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಸ್ವಲ್ಪ ಚಕ್ಕೆ, 2 ಏಲಕ್ಕಿ, 2ರಿಂದ 3 ಲವಂಗ, 2 ಪಲಾವ್ ಎಲೆ, ಸ್ವಲ್ಪ ಜೀರಿಗೆ, ಚಕ್ಕೆ, ಏಲಕ್ಕಿ, ಲವಂಗ, 2 ಮೆಣಸು ಪುಡಿ ಮಾಡಿಟ್ಕೊಂಡಿದ್ದೀನಿ, ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಚಿಕನ್ ಮಸಾಲ, ಚಿಟಿಕೆಯಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 2 ನೀರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಒಗ್ಗರಣೆಗೆ 2 ಮೆಣಸಿನ್ಕಾಯಿ ಈ ಥರ ಹೋಳೊಳಗೆ ಮಾಡಿಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, 2ರಿಂದ 3 ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, 3 ಟೊಮೊಟೊ ಅವನ್ನ ಹೆಚ್ಚಿಟ್ಕೊಂಡಿದ್ದೀನಿ, 2 ಕಪ್ ರೈಸ್. ಇಷ್ಟು ತೊಗೊಂಡಿದ್ದೀನಿ ಮಸಾಲಾ ರೈಸ್ಗೆ. ಯಾವ ರೀತಿ ಮಾಡೋದಂತೇಳಿ ನೋಡೋಣ. ನಾನು ಕುಕ್ಕರ್ ತಗೊಂಡಿಲ್ಲ, ಪಾತ್ರೆನೇ ಬಳಸ್ತಾ ಇದ್ದೀನಿ. ಸ್ವಲ್ಪ ಲೈಟ್ ಇಶ್ಯೂ ಇರೋದ್ರಿಂದ ಕತ್ಲೆ ಕಾಣ್ತಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪಾತ್ರೆಗೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕಿದ್ಮೇಲೆ ಕಾದ ನಂತರ ಸ್ವಲ್ಪ ಜೀರಿಗೆ, ಕರಿಬೇವು, ಚಕ್ಕೆ, ಏಲಕ್ಕಿ, ಪಲಾವ್ ಎಲೆ, ಲವಂಗ 3 ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದ ನಂತರ ಬೆಳ್ಳುಳ್ಳಿ, 2 ಹೋಳಾಗಿ ಹೆಚ್ಚಿಟ್ಕೊಂಡಿರೋಂಥ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. 2 ಹಾಕಬೇಕು, ಯಾಕಂದರೆ ಮೆಣಸಿನ್ಕಾಳು ಹಾಕಿರ್ತೀವಿ, ಖಾರದ ಪುಡಿನೂ ಹಾಕಬೇಕು, ಹಾಗಾಗಿ ಇದು ಟೇಸ್ಟಿಗೋಸ್ಕರ ಹಾಕ್ತಾ ಇರೋದು. ಹೆಚ್ಚಿಟ್ಕೊಂಡಿರೋ ಅಂಥ ನೀರುಳ್ಳಿ ಫುಲ್ ಸಾಫ್ಟ್ ಆಗೋವರೆಗೂ ಎಣ್ಣೆಯಲ್ಲಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಇದು 3 ಫ್ರೈ ಆದಮೇಲೆ ಟೊಮೊಟೊ ಹಾಕಬೇಕು. ಫುಲ್ ನೀಟಾಗಿ ಫ್ರೈ ಆಗಬೇಕದು. ಈ ರೀತಿ ಕೈ ಆಡ್ತಾನೆ ಇರಬೇಕು, ಯಾಕಂದರೆ ತಳ ಕತ್ತಿ ಸೀದೋ ಥರ ಆಗುತ್ತೆ. ಹಾಗಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕಬೇಕು. ಟೊಮೊಟೊ ಹಾಕ್ಬಿಟ್ಟು ಈ ರೀತಿ ಕೈ ಆಡಿ ಸ್ವಲ್ಪ ಉಪ್ಪು ಹಾಕಬೇಕು. ಇವಾಗ ಸ್ವಲ್ಪನೇ ಹಾಕೋಬೇಕು. ಲಾಸ್ಟಲ್ಲಿ ನೀರು ಹಾಕಿದ್ಮೇಲೆ ಟೇಸ್ಟ್ ನೋಡಿ, ಕಡಿಮೆ ಆಗಿದ್ದರೆ ಉಪ್ಪು ಹಾಕ್ಕೊಂಡು ಮತ್ತೆ ಹಾಕ್ಕೋಬೋದು. ಹಾಗಾಗಿ ನಾನಿವಾಗ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಕೊನೆಯಲ್ಲಿ ನೋಡಿ ಹಾಕಿದ್ರಾಯ್ತು ಅಂತೇಳಿ, ಯಾಕಂದರೆ ಒಂದೇ ಸರಿಗೆ ಹಾಕಿದರೆ ಗೊತ್ತಾಗಲ್ಲ, ಸ್ವಲ್ಪ ಜಾಸ್ತಿನೇ ಆಗ್ಬೋದು. ಹಾಗಾಗಿ ಕೊನೆಯಲ್ಲಿ ನೋಡಿಕೊಂಡು ಉಪ್ಪು ಮಾಡ್ಕೋಬೇಕು. ಫ್ರೈ ಆದಮೇಲೆ ಮಸಾಲೆ ಜಜ್ಜಿಟ್ಕೊಂಡಿರೋ ಅಂಥ ಮಸಾಲೆ ಪೌಡ್ರ್ ಹಾಕಬೇಕು. ಅಂದರೆ ಚಕ್ಕೆ, ಏಲಕ್ಕಿ, ಲವಂಗ, ಮೆಣಸು 3 ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕಬೇಕು. ನೆಕ್ಸ್ಟ್ ಸ್ವಲ್ಪ ಅರಿಶಿನ, ಸ್ವಲ್ಪ ಚಿಕನ್ ಮಸಾಲ ಹಾಕಬೇಕು, ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಧನಿಯಾ ಪೌಡರು, ಖಾರದ ಪುಡಿ 4 ಹಾಕಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ನೀರು ಹಾಕಬೇಕು. ಫುಲ್ ಈ ರೀತಿಯಾಗಿ ಮಿಕ್ಸ್ ಮಾಡಿ ನೀರು ಹಾಕಬೇಕು. ಇದಕ್ಕೀಗ ನಾವು 2 ಲೋಟ ಅಕ್ಕಿ ತೊಗೊಂಡಿದ್ರೆ 4 ಲೋಟ ನೀರು ಹಾಕಬೇಕು. 1 ಲೋಟ ಅಕ್ಕಿ ತೊಗೊಂಡಿದ್ರೆ 2 ಲೋಟ ನೀರು ಹಾಕಿದರೆ ಆಯಿತು. ನೀವು ಎಷ್ಟು ಕ್ವಾಂಟಿಟಿ ಮೇಲೆ ತೊಗೊಂಡಿರ್ತೀರೋ ಅಷ್ಟು ಹಾಕಬೇಕು. ನಾನಿಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಯಾವುದಾದ್ರೂ ಅಕ್ಕಿ ಆದರೂ ನಡೆಯುತ್ತೆ. 1 ಲೋಟ ಅಕ್ಕಿ ತೊಗೊಂಡ್ರೆ 2 ಲೋಟ ನೀರು, 2 ಲೋಟ ತೊಗೊಂಡ್ರೆ 4 ಲೋಟ ನೀರು. ಇಲ್ಲಿ ನಾನು 4 ಲೋಟ ನೀರು ಹಾಕಿದ್ದೀನಿ. ಈ ರೀತಿ ಫುಲ್ ಎಲ್ಲ ನೀಟಾಗಿ ಕೈ ಆಡಿ ಇದನ್ನು ಕ್ಲೋಸ್ ಮಾಡಿ ಕುದಿಯೋಕ್ಕೆ ಬಿಡಬೇಕು. ನೋಡಿ ಇಲ್ಲಿ ಯಾವ ರೀತಿ ಕುದೀತಾ ಇದೆ ಅಂತ. 5 ನಿಮಿಷ ಕುದಿಯೋಕ್ಕೆ ಬಿಟ್ಟಾದಮೇಲೆ ಫುಲ್ ಈ ರೀತಿ ಕುದ್ತಾ ಇರುತ್ತಲ್ಲ, ಆವಾಗ ರೈಸ್ ಹಾಕಬೇಕು. ನೋಡಿ ನೀಟಾಗಿ ಈ ರೀತಿ ರೈಸ್ ಆದಮೇಲೆ ಈ ರೀತಿ ಫುಲ್ ನೀಟಾಗಿ ಕೈ ಆಡಿ ಇವಾಗ ಟೇಸ್ಟ್ ನೋಡಬೇಕು, ಉಪ್ಪು ಅದೆಲ್ಲ ಕರೆಕ್ಟ್ ಆಗಿದೆಯಾ ಹೀಗೆ ಅಂತ ನೋಡಿ. ನಾನು ಆವಾಗಲೇ ಸ್ವಲ್ಪ ಹಾಕಿದ್ದೆ, ಹಾಗಾಗಿ ಈಗ ಸ್ವಲ್ಪ ಹಾಕ್ತಿದ್ದೀನಿ. ಹಾಕಿಬಿಟ್ಟು ಇನ್ನೊಂದು ಸಾರಿ ಈ ರೀತಿ ಕೈ ಆಡಿ ಇದನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡಬೇಕು.
ನೋಡಿ ಈ ರೀತಿಯಾಗಿದೆ. ಇದು ನೈಟು ಹಾಗಾಗಿ ಈ ರೀತಿ ಕಾಣ್ತಾ ಇದೆ ಅಷ್ಟೆ. ತುಂಬ ಈಸಿಯಾಗಿ ಬೇಗನೆ ಮಾಡುವಂಥ ಮಸಾಲ ರೈಸ್ ರೆಡಿ. ಮೊಸರು ಜೊತೆ, ಮೊಸರು ಬಜ್ಜಿ ಜೊತೆ, ಕೆಂಪು ಚಟ್ನಿ ಜೊತೆ ಸೂಪರಾಗಿ ಆಗುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.